ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಡೆದಂತಹ ಆನ್ಯುವಲ್ ಎಕ್ಸಾಮ್ 2 ನಿಮ್ಮ ದ್ವಿತೀಯ PUCಯ ಪೂರ್ವ ಸಿದ್ಧತಾ ಪರೀಕ್ಷೆ 2 ಸಬ್ಜೆಕ್ಟು ರಾಜ್ಯಶಾಸ್ತ್ರ ಆಗಿರುತ್ತೆ, ಅಂದರೆ ಪೊಲಿಟಿಕಲ್ ಸೈನ್ಸು. ಕನ್ನಡ ಮೀಡಿಯಂ ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಈಗಾಗಲೇ ಇಂಗ್ಲೀಷ್ ಮೀಡಿಯಂ ಆಗಿದೆ. ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ಬದಲಾಯಿಸಿದ ಕಾನೂನು 1858. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಅದು ಜ್ಞಾನೇಶ್ ಕುಮಾರ್ ಆಗಿರುತ್ತದೆ. ಆಡಳಿತದ ಪ್ರಾಥಮಿಕ ಘಟಕ ಯಾವುದು ಅಂತ ಇದೆ. ತಾಲೂಕು ಆಡಳಿತ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿಯನ್ನು ಗುರುತಿಸಿ ಅಂತ ಇದೆ. ಸಾವಿತ್ರಿಬಾ ಫುಲೆ ಅನ್ನುವಂಥದ್ದು ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತದೆ. RTEನ ವಿಸ್ತೃತ ರೂಪ ಎಕ್ಸ್ಪ್ಯಾಂಡ್ ಅಂತ ಇದೆ. ರೈಟ್ ಟು ಎಜುಕೇಷನ್ ಅನ್ನುವಂಥದ್ದು ರೈಟ್ ಆನ್ಸರ್. ಯಾವುದು? ಇಲ್ಲಿ 2 ಆ 2 ಮಾತ್ರ ಅಂತ ಇರುವಂಥದ್ದು ಆನ್ಸರ್ ಎ. ಹಾಗಿದ್ರೆ ಎ ಅನ್ನುವಂಥದ್ದು ರೈಟ್ ಆನ್ಸರ್ ಮಕ್ಕಳ. ಬಹಳ ಜನ ಏನು ಮಾಡಿದಿರ ಗೊತ್ತಾ, ಬಿ ಅಂತ ಹಾಕಿ ಬಂದುಬಿಟ್ರಿ. ಆದರೆ ಸರಿಯಾದ ಉತ್ತರ ಇಲ್ಲಿ ಎ ಆಗಿರುತ್ತೆ. ಎ ಅಂದರೆ ರೈಟ್ ಟು ಎಕನಾಮಿ ಅಲ್ಲ, ರೈಟ್ ಟು ಎಜುಕೇಷನ್ ಅಂತಲೇ. ನೋಡಿ ಅಲ್ಲಿ ಎ ಆಪ್ಷನಲ್ಲಿ ಏನಿದೆ, 2 ಮಾತ್ರ ಅಂತ ಇದೆ. ಇದನ್ನು ಬಹಳ ಜನ ತಪ್ಪು ಬರೆದಿದ್ದೀರಾ. ಭಾರತದ ಚುನಾವಣಾ ಆಯುಕ್ತರ ಕಾಲ ಅಧಿಕಾರಾವಧಿ 6 ವರ್ಷಗಳು ಕಣ್ರಿ. ಡ್ಯಾಶ್ರವರು ನರ್ಮದಾ ಬಚಾವ್ ಆಂದೋಲನದ ನಾಯಕರಾಗಿದ್ದರು ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, ಅಣ್ಣಾ ಹಜಾರೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟ್, ಡ್ಯಾಶ್ರವರು ಭ್ರಷ್ಟಾಚಾರದ ವಿರುದ್ಧ ಭಾರತ ಆಂದೋಲನವನ್ನು ಮುನ್ನಡೆಸಿದರು ಅಂತ ಇದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಏನಂತೀರ ತಗೊಳ್ಳು, ಮೇಧಾ ಪಾಟ್ಕರ್ ಅವರದಲ್ವಾ, ಆಯಿತಾ. ಡ್ಯಾಶ್ ಎಂಬುದು ಅಫ್ಘಾನಿಸ್ತಾನದಲ್ಲಿರುವ ಒಂದು ಪ್ರಮುಖ ಭಯೋತ್ಪಾದನೆ ಅಂದರೆ ಸಂಘ, ಅದು ತಾಲಿಬಾನ್ ಅಂತ. ಭದ್ರತಾ ಮಂಡಳಿಯ ಕಾಯಂ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಇದೆ. 5 ಅನ್ನುವಂಥದ್ದು 100% ಸರಿಯಾದ ಉತ್ತರ, ಆಯಿತಾ. ಹೊಂದಿಸಿ ಬರೆಯಿರಿಯನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಏನಿದು? ವಿಧವಾ ಪುನರ್ವಿವಾಹ ಕಾಯ್ದೆ, ಆಯಿತಾ. ಅದು ಬಂದಿದ್ದು 1856ರಲ್ಲಿ. ಲೀಗ್ ಆಫ್ ನೇಷನ್ ಅಂತ ಇದೆ. 1945 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಮೈ ಡಿಯರ್ ಚಿಲ್ಡ್ರನ್, ದಿ ರಿಪಬ್ಲಿಕ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಏನಿದು, ಚೀನ್ ಬೋರ್ಡಿನ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಸಮಗ್ರ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು CTBT ಅಂತ. ಲಿಬ್ರನ್ ಟೈಗರ್ಸ್ ಆಫ್ ತಮಿಳ್ ಅಂತ ಇದೆ. ಅದು ಸರಿಯಾದ ಉತ್ತರ LTTI ಅಂತ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಯಾವ ಸಭೆಯ ಮಧ್ಯಂತರ ಸರ್ಕಾರವನ್ನು ರಚಿಸಿತು ಅಂತ ಇದೆ. ಯಾವ ಸಭೆಯು? ಆಯಿತಾ, ರಾಜ್ಯಾಂಗ ರಚನಾ ಸಭೆ ಅಂತ ರೈಟ್ ಆನ್ಸರ್. ಪಂಚಮರು ಅಂದರೆ ಯಾರು ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಇವರು ಬಹಳ ಕೆಳವರ್ಗದವರು, ದಲಿತರು ಆಗಿರ್ತಾರೆ. ಇವರನ್ನು ಪಂಚಮರು ಅಂತ ಕರಿತೀವಿ. ಕರೆಕ್ಟಾಗಿ ಡೆಫಿನಿಷನ್ ನಿಮಗೆ ನೋಟ್ಸಲ್ಲಿ ಹಾಗೂ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಅದನ್ನು ಬರಿಬೇಕು. ಇದರ ಬಗ್ಗೆ ಪಾಠ ನಮಗೆ ವಾಟರ್ ಅಂತ ಒಂದು ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ಕು ಲಾಸ್ಟ್ ಪಾಠ ಇದೆ ಅಲ್ವಾ, ಪದ್ಯ ಅದೇ ಆಗಿರುತ್ತೆ ನೋಡಿ. ಸಾಲುಮರದ ತಿಮ್ಮಕ್ಕ ಯಾವ ಜಿಲ್ಲೆಗೆ ಸೇರಿದವರು ಅಂತ ಇದೆ. ರಾಮನಗರ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ವರ್ಣಭೇದ ನೀತಿ ಎಂದರೇನು ಅಂತ ಇದೆ. ಎಷ್ಟು ಈಸಿಯಾಗಿದೆ, ಅದರಲ್ಲೇ ಆನ್ಸರ್ ಇದೆ. ಬಣ್ಣಗಳ ಆಧಾರದ ಮೇಲೆ ಮಾಡುವ ಭೇದವನ್ನು ವರ್ಣಭೇದ ನೀತಿ ಎಂದು ಕರೆಯುತ್ತಾರೆ. ಅಲಿಪ್ತ ನೀತಿ ಎಂದರೇನು ಅಂತ ಇದೆ. ಅಲಿಪ್ತ ನೀತಿ ಎಂದರೇನು ಅಂದರೆ ಯುದ್ಧ ಮಾಡದೆ ತಟಸ್ಥವಾಗಿ ಇರುವುದನ್ನು ನಾವು ಅಲಿಪ್ತ ನೀತಿ ಎಂದು ಕರೆಯುತ್ತೇವೆ. ಬನ್ನಿ ಈಗ ಭಾಗ ಬಿ ಬಗ್ಗೆ ನೋಡೋಣ. ಉಪಚುನಾವಣೆ ಎಂದರೇನು ಅಂತ ಇದೆ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಾಗಿರುವ ಅರ್ಹತೆಗಳ್ಯಾವುವು? ಆಡಳಿತದಲ್ಲಿ ಅನಾಮಧೇಯತೆ ಎಂದರೇನು? ವಿದ್ಯಾರ್ಥಿಗಳೇ, ಫ್ರೆಷರ್ಸ್ ಅಂತೂ ಎಲ್ಲರ ಹತ್ರ ಈಗ ಕ್ವಶನ್ ಪೇಪರ್ ಇದೆ. ನಮ್ಮ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು ದಯವಿಟ್ಟು ಈ ಒಂದು ಕ್ವಶನ್ ಪೇಪರನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. 3 ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಹಾಗೂ ಪ್ರಿಪೇಟರಿ ಎಕ್ಸಾಮಿನ 2 ಪ್ರಶ್ನೆ, ಪ್ರಿಪೇಟರಿ 1 ಆ್ಯಂಡ್ ಪ್ರಿಪೇಟರಿ 2. ದೀಸ್ ಕ್ವಶನ್ ಪೇಪರ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 1. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾದ ಕೀ ಆನ್ಸರ್ ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಈಗ ಸ್ವಲ್ಪ ಎಮರ್ಜೆನ್ಸಿಗಾಗಿ ಇಷ್ಟು ಸಾಕು. ನಾಳೆ ಕನ್ನಡ ಎಕ್ಸಾಮ್ ಇದೆ, ಚೆನ್ನಾಗಿ ಎಲ್ಲರೂ ಕೂಡ ಬರೀರಿ. ಧನ್ಯವಾದಗಳು.